ಸಂಬಂಧಪಟ್ಟಂಗೆ ಮಾತನಾಡೋದಾದ್ರೆ ಈಗಾಗಲೇ ಸಾಂಗ್ಸ್ ಅನ್ನ ನಾವು ನೋಡಿದೀವಿ, ಯೂಟ್ಯೂಬ್ ಅಲ್ಲೆಲ್ಲ ನೋಡಿರುವಂತದ್ದು ಸೂಪರ್ ಆಗಿದೆ ಸಾಂಗ್ಸ್. ಇದು ಮ್ಯೂಸಿಕ್ ಬಗ್ಗೆ, ಮ್ಯೂಸಿಷಿಯನ್ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನನಗೆ ಆಕ್ಚುಲಿ ಅನೂಪ್ ಸಿಲಿನ್ ಸರ್ ಅಂತ ಏನಿರ್ಲಿಲ್ಲ ಮೈಂಡಲ್ಲಿ. ನಾನು ಫಸ್ಟ್ ಟೆಕ್ನಿಷಿಯನ್ಸ್ ಏನು ಫೈನಲ್ ಮಾಡಿರ್ಲಿಲ್ಲ, ಸ್ಕ್ರಿಪ್ಟ್ ತಗೊಂಡು ಡಿಸ್ಕಸ್ ಮಾಡಿದೆ ನಾನು ಸಿದ್ದರಾಜು ಸರ್ ಹತ್ರ. ನಾನು ಆಗ್ಲೇ ಹೇಳ್ದಂಗೆ ಒಂದು 10 days ಬಿಟ್ಟು ಮತ್ತೆ ಸೀನ್ ಟು ಸೀನ್ ರೆಡಿ ಮಾಡ್ಕೊಂಡ್ ಬನ್ನಿ, ನನ್ನ ಫ್ಯಾಮಿಲಿನೆಲ್ಲ ಕೂರ್ಸಿ ಕೇಳಿಸ್ತೀನಿ ಅಂತ ಹೇಳಿದ್ರು. ಸೊ ನಾನು 10 days ಬಿಟ್ಕೊಂಡು ಹೋದಾಗ ಅನೂಪ್ ಸಿಲಿನ್ ಅವ್ರು ಇದ್ರು ಅಲ್ಲಿ. ಸೊ ಅದು ನನಗೆ ಸರ್ಪ್ರೈಸಿಂಗ್. ಅದು ಆಗಷ್ಟೇ ಈ ಸಿದ್ಲಿಂಗು ಬಂದಿತ್ತು, ಎಲ್ಲೆಲ್ಲೂ ಓಡುವ ಮನಸ್ಸೆ ಸೂಪರ್ ಹಿಟ್ ಆಗಿತ್ತು ಅದು. ಸೊ ಅದು ಗೊತ್ತಿತ್ತು ನನಗೆ ಅನೂಪ್ ಸಿಲಿನ್. ನನಗೆ ಅವ್ರ ಹೆಸರಿಂದ ಅನೂಪ್ ಸಿಲಿನ್ ನನಗೆ ಅವ್ರು ಕನ್ನಡದವ್ರು ಅಲ್ಲ ಅಂತ ನನ್ಗೆ ಅವಾಗ ಕನ್ನಡ ಆಲ್ಮೋಸ್ಟ್ ಯಾರೋ ಚೆನ್ನೈಯವ್ರು ಇರ್ಬೇಕು ಅಂತ. ಸರಿ ಹೋದ್ವಿ, ಅವ್ರ ಕತೆ ಎಲ್ಲ ಕೇಳಿದ್ರು, ಅನೂಪ್ ಸರ್ ಎಲ್ಲರೂ ಇಷ್ಟಪಟ್ರು, ಎಲ್ಲ ಆಯ್ತು. ಒಂದು 1 hour ಬಿಟ್ಟು ಒಂದು ಆಫ್ ದ ಇದು ನಾನು ಅವರು ಸ್ವಲ್ಪ ಪರ್ಸನಲ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅನೂಪ್ ಸಿಲಿನ್ ಅವರು ಹೇಳಿದ್ರು, ಕತೆ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಸರ್, ಸ್ಕ್ರಿಪ್ಟ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಹಂಗೆ ಅಂತ. ಸೊ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಸೊ ಆಮೇಲೆ ಒಂದು 10 days ಏನೋ ಬಿಟ್ಕೊಂಡು ಕನ್ಫರ್ಮ್ ಆಯ್ತು ಪ್ರಾಜೆಕ್ಟ್ ಇದು, ಓಕೆ ಮಾಡ್ತಿದೀವಿ ಅನ್ನೋದು ಆಯ್ತು. ಸೊ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಫೋಟೋಶೂಟ್ ಎಲ್ಲ ಮಾಡಿ ಒಂದು ಪೋಸ್ಟರ್ ರೆಡಿ ಮಾಡಿದ್ವಿ. ಆ ಗನ್ನು ಬೈನಾಕ್ಯುಲರ್ದು ಏನ್ ನಮ್ ಸ್ಟಾಂಪ್ ಸಿಗ್ನೇಚರ್ ಪೋಸ್ಟರ್ ಇದೆ ಅದು ರೆಡಿ ಮಾಡಿದ್ವಿ. ಅದು ರೆಡಿ ಮಾಡಿದಾಗ ಅವ್ರಿಗೆ ಬಹಳ ಖುಷಿ ಆಗ್ಬಿಡ್ತು, ಯಾರಿಗೆ ಅನೂಪ್ ಸರ್ಗೆ. ಅವ್ರು ನನಗೆ ಇಮಿಡಿಯೇಟ್ ವಾಟ್ಸ್ಆಪ್ ಮಾಡಿದ್ರು, ಸರ್ ಒಂದು ಕಾನ್ಫಿಡೆನ್ಸ್ ಬಂತು ನಿಮ್ಮ ಮೇಲೆ, ಸೊ ಗೊತ್ತಾಗತ್ತೆ ಒಂದ್ ಕೆಲಸದಲ್ಲೇ ಗೊತ್ತಾಗತ್ತೆ ಏನೋ ಒಂದು ಒಳ್ಳೆ ಪ್ರಾಡಕ್ಟ್ ಆಗುತ್ತೆ ಅಂತ ಹೇಳಿದ್ರೆ. ನಾನು ಬೇಸಿಕಲಿ ನಾನೊಬ್ಬ ಮ್ಯೂಸಿಕ್ ಲವರ್. ನನಗೆ ಸ್ಕೂಲ್ ಡೇಸ್ ಇಂದ ಕಾಲೇಜ್ ಡೇಸ್ ಇಂದ ಒಂಥರ ಮ್ಯೂಸಿಕ್ ಭಯಂಕರ ಕೇಳ್ತಿದ್ದೆ ನಾನು. ವಾಕ್ಮ್ಯಾನ್, ಟೇಪ್ ರೆಕಾರ್ಡರ್, ಅಷ್ಟು ಇಷ್ಟಪಡ್ತೀನಿ ಮ್ಯೂಸಿಕ್ ಅಂದ್ರೆ. ಸೊ ಅವ್ರ ಜೊತೆ ಅವ್ರಿಗೆ ಅದೊಂದು ಇದಿತ್ತು, ಇವ್ರಿಗೆ ಮ್ಯೂಸಿಕ್ ಟೇಸ್ಟ್ ಇದೆ ಇವ್ರಿಗೆ ಅಂತ. ಸೊ ತುಂಬಾ ವರ್ಕ್ ಮಾಡಿದ್ವಿ ಮ್ಯೂಸಿಕ್ ಮೇಲೆ ಈ ಸಿನಿಮಾದಲ್ಲಿ. ನೀವು ಈ ಸಿನಿಮಾದು ಮ್ಯೂಸಿಕ್ ಸೌಂಡಿಂಗ್ ಇದೆಯಲ್ಲ, ಆ ಸೌಂಡಿಂಗ್ ಕ್ವಾಲಿಟಿ ಮೋಸ್ಟ್ಲಿ ಹೊಸದು ಕನ್ನಡಕ್ಕೆ. ನೀವು ನಾನು ಅತಿರೇಕವಾಗಿ ಹೇಳ್ತಾ ಇಲ್ಲ, ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸಿನಿಮಾ ನೋಡಿದ್ಮೇಲೆ ಪ್ರಾಬಲಿ ಈಗ ಬಾಲಿವುಡ್, ಇಂಗ್ಲಿಷ್ ಸಿನಿಮಾಗಳಿಗೆ ನಾವು ಹೆಂಗೆ ಒಂದು ಒರಿಜಿನಲ್ ಸೌಂಡ್ ಟ್ರ್ಯಾಕ್ OST-ಗಳನ್ನ ಹುಡುಕ್ತೀವೋ ಗೂಗಲ್ ಅಲ್ಲಿ, ಭಾಗ್ಯರಾಜು ಖಂಡಿತ ಒಂದು ಹುಡುಕೋ ಪಾಸಿಬಿಲಿಟೀಸ್ ತುಂಬಾ ಇದೆ. ಭಾಗ್ಯರಾಜು ಮೂವಿ ಬಗ್ಗೆ ಮಾತನಾಡ್ತಾ ಇದೀವಿ. ಭಾಗ್ಯ ಹಾಗೆ ರಾಜು ಕೊಯ್ನಲ್ಲಿ ಒಂದು ಡೈಲಾಗ್ ಹೇಳಿಸ್ಲಿಲ್ಲ ಅಂತಂದ್ರೆ ನಡೆಯುತ್ತಾ? ಬನ್ನಿ. ಸೊ ಮೊದಲಿಗೆ ಯಾಕೆ ರಾಜು ಅವ್ರು ಶುರು ಮಾಡಬಾರ್ದು? ಇದೊಂದು ಥಿಯೇಟರ್ ಅಲ್ಲಿ ನಡೆಯುವಂತ ಒಂದು ಆ ಸೀನ್ ಅಲ್ಲಿ ಒಂದ್ ಶಾರ್ಟ್ ಅಲ್ಲಿ ನಾನು ಇವ್ರನ್ನ ಕರೆದು ತಿರುಗಿಸ್ಬೇಕು. ಅಂದ್ರೆ 3ನೇದು ಅಥವಾ 4ನೇದು ಮೀಟಿಂಗ್ ಅಲ್ಲಿ ನಾನು ಇವ್ರನ್ನ ಸಿನಿಮಾ ಕರ್ಕೊಂಡು ಹೋಗ್ಬಿಡ್ತೀನಿ. ಅವರು ದೂರದಲ್ಲಿ ಕೂತ್ಕೊಂಡಿರ್ತಾರೆ, ಪಕ್ಕದಲ್ಲಿ ಕೂತ್ಕೊಳ್ಳೋದಿಲ್ಲ. ಇಲ್ಲ ನಾನು ದೂರ ಕೂತ್ಕೊಂಡು ಸಿನಿಮಾ ನೋಡ್ತೀನಿ ಅಂದ್ಬಿಟ್ಟು ಒಬ್ಬರೇ ಕೂತಿರ್ತಾರೆ, ಒಂದು ರೋ ಫುಲ್ ಖಾಲಿ ಇರುತ್ತೆ, ಆ ರೋಲ್ ಕೂತಿರ್ತಾರೆ. ನಾನು ಇವ್ರನ್ನ ತಿರುಗಿಸ್ಬೇಕು. ಫಸ್ಟ್ ಒಂದ್ 2-3 ಸಲ ಚಿಸ್ಟ್ ಅಂತ ಕರಿತೀನಿ, ತಿರ್ಗೋದಿಲ್ಲ. ಕೇಬಲ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವಾಗ ರೀ ಕೇಬಲ್ ಆಫೀಸ್ ಅಂತೀನಿ, ಅವಾಗ ಟಕ್ಕಂತ ತಿರುಗ್ತಾರೆ. ಆಮೇಲೆ ಇವರು ನಮ್ಮ ಅಂಗಡಿ ಅಂದ್ರೆ ನಮ್ಮ ಅಂಗಡಿಗೆ ಬನ್ನಿ ಅಥವಾ ನೀವ್ ಯಾವ ಅಂಗಡಿಗೆ ಹೋಗ್ತೀರಾ ಅದ್ ಮೊದ್ಲೇ ಹೇಳ್ಬಿಡಿ, ನಾನು ಅಲ್ಲೋ ಕೆಲ್ಸಕ್ಕೆ ಸೇರ್ಕೊಬೇಕು ಅಂತ. ಆತರ ನೀವು ನಮ್ಮ ಅಂಗಡಿಗೆ ಬರಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಎಲ್ಲೋ ಹೋಗ್ತೀರಾ ಮೊದ್ಲೇ ಹೇಳ್ಬಿಡಿ, ನಾನು ಇಲ್ಲಿ ಕೆಲಸ ಬಿಟ್ಬಿಟ್ಟು ಅಲ್ಲೋಗಿ ಸೇರ್ಕೊಂಡ್ಬಿಡ್ತೀನಿ ಅಂತ. ಅವಾಗ ಇವರು ಹಿಂಗ್ ಅಂತಾರೆ. ಅದನ್ನ ಎಷ್ಟು ಸಾಫ್ಟ್ ಆಗಿ ಹಿಂಗ್ ಅಂತಿದ್ದಾರೆ ಅಂತಂದ್ರೆ ಬರೀ ಓಳು. ನಿಮ್ಗೆ ಥಿಯೇಟರ್ ಬರೀ ಓಳು ಸಾಂಗ್ ಬರ್ತಾ ಇರುತ್ತೆ. ಓಕೆ, ರೀ ಕೇಬಲ್ ಆಫೀಸ್. ಹಂಗೇನಾದ್ರೂ ಬೇರೆ ಅಂಗಡಿಗೆ ಹೋಗೋ ಐಡಿಯಾ ಇದ್ರೆ ಒಂದಿನ ಮುಂಚೆನೆ ಹೇಳ್ಬಿಡ್ರಿ, ನಾನು ಅಂಗಡಿಗೆ ಹೋಗಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀನಿ. ನಂದು ಫೇವ್ರೇಟ್ ಅಂದ್ರೆ ಯಾರೋ ಒಂದು ಸೀಕ್ವೆನ್ಸ್ ಅಲ್ಲಿ ನೈಟ್ ಇವ್ರು ನಮ್ಮ ಮನೆ ಹತ್ರ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಮಾಡಿದಾಗ ಇವ್ರು ಏನೋ ಒಂದು ಸಪೋರ್ಟಿವ್ ಆಗಿ ಮಾತಾಡ್ತಾರೆ ಅವ್ರಿಗೆ. ಸೊ ಹಾಗೆ ಹೇಳ್ತಾರೆ, ಇವರು ನೀನ್ ನನ್ ರಾಣಿ ಕಣೆ ಅಂತ ಹೇಳ್ತಾರೆ. ಸೊ ಹೌದಲ್ವಾ, ರಾಣಿ. ಸೊ ಅದಕ್ಕೆ ಇವ್ರು ಕೌಂಟರ್ ಡೈಲಾಗ್ ಹೇಳ್ತಾರೆ, ಅಂದ್ರೆ ನಿನ್ ರಾಣಿಗೆ ಈಗ ಅವಳ ಅರಮನೆಗೆ ಹೋಗೋ ಟೈಮ್ ಆಯ್ತು, ಸೊ ನೀನು ಅಲ್ಲಿದ್ದೇನೆ, ನಿನ್ ಮನೆ ಸೇರ್ಕೊಂಡು. ನನ್ ಸಖತ್ ಕ್ಯೂಟ್ ಅನ್ಸುತ್ತೆ ನನ್ಗೆ ಆ ಸೀನ್. ಅಂದ್ರೆ ನೀನ್ ನನ್ ರಾಣಿ ಕಣೆ ಅನ್ನೋದಕ್ಕೂ ಇವರು ಆ ಕೌಂಟರ್ಗೂ ಮೈ ಫೇವ್ರೇಟ್. ಅದು ರಿಯಾಲಿಟಿ ಅಲ್ವಾ, ಸೊ ಅದಕ್ಕೆ ತುಂಬಾ ಲೈಫ್ ಅಲ್ಲಿ ಅವ್ರು ತುಂಬಾ
ತುಂಬಾ ಹೇಳಿರ್ತಾರೆ. ರಾಣಿ ಗಿಣಿ ಎಲ್ಲ ಅಷ್ಟೊಂದು ಫಿಲ್ಮ್ ಇಲ್ಲ. ಈಗೆಲ್ಲ ಹೋಯ್ತು, ರಾಣಿ ಮುದ್ದು ಬಂಗಾರ ಎಲ್ಲ ಹೋಯ್ತು, ಈಗೆಲ್ಲ ಬೇಬಿ ಜಾನು ಲವರ್ ಅಷ್ಟೇ. ಓಕೆ, ಇನ್ನು ಈಗಾಗ್ಲೇ ನಾವ್ ಹೇಳ್ಬಿಟ್ಟಿದೀವಿ ಐಟಮ್ ಬಾಯ್ ಅಂತ ಹೇಳ್ಬಿಟ್ಟು. ಓಕೆ, ಸಾಂಗ್ ಅಲ್ಲಿ ನೀವು ಡ್ಯಾನ್ಸ್ ನ ಮಾಡಿರೋಂಥದ್ದು, ನೀವೇನೋ ಡ್ಯಾನ್ಸ್ ಮಾಡಿದೀರಾ, ಹಂಗೆ ಸ್ವಲ್ಪ ಸಾಂಗ್ ಹೇಳ್ಬೋದಲ್ವಾ? ನಿಮ್ಗೆ ಯಾಕೆ ಅಂತ ಕೆಟ್ಟ ಬೈಕ್ ಕೆಲಸ? ನಾನು ಆಡೋದ್ರೆ ತುಂಬಾ ಕೆಟ್ಟದಾಗಿರುತ್ತೆ. Okay. ಆಮೇಲೆ ಅನೂಪ್ ಅಟ್ಟಿಸ್ಕೊಂಡ್ಬಂದು ಹೊಡಿತಾರೆ ನನಗೆ ಸಾಂಗು. ಸುಮಾರು ಜನ ನನಗೆ ಫೋನ್ ಮಾಡಿ ಹೇಳ್ತಾರೆ, ಮೆಸೇಜ್ ಮಾಡೋದು, ಬ್ಯೂಟಿಫುಲ್ ಆಗಿದೆ ಸಾಂಗು. ಅಂದ್ರೆ ಫಸ್ಟ್ ನನಗ್ ಗೊತ್ತಿರೋಂಗೆ ಇಲ್ಲಿ ನಾವು ಗ್ರೀನ್ ಮ್ಯಾಟ್ ಹಾಕಿ ಕಂಪ್ಲೀಟ್ ಗ್ರಾಫಿಕ್ ಮಾಡಿದ್ದು ನಾವೇನೆ ಯಕ್ಷಾನಲ್ಲಿ ಅಂತ ನನಗ್ ಗೊತ್ತಿರೋ ಪ್ರಕಾರ ನಾವೇ ಫಸ್ಟ್ ಮಾಡಿದ್ದು. ಅದ ನಂತರ ಮತ್ತೆ ಈ ಸಿನಿಮಾ ಅದೇ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ನಮ್ಗೆ. ಅಂಡ್ ಈ ಸಲ ಟೆಕ್ನಿಷಿಯನ್ ತುಂಬಾ ಚೆನ್ನಾಗ್ ಮಾಡತ್ರು ನಮ್ಮ ಗ್ರಾಫಿಕ್ ಕೆಲಸ. ಇವ್ರು ಹೋಗಿ ಕೂತು ಸಂತೋಷ್ ರಾಧಾಕೃಷ್ಣ ಅಂತ ಹೇಳಿ ತುಂಬಾ ಚೆನ್ನಾಗಿ. ನಾನು ಇನ್ನೊಂದು ವಿಷಯ ಏನೇ ಕೇಳಕ್ಕೆ ತುಂಬಾ ಇಷ್ಟಪಡ್ತೀನಿ ಅಂದ್ರೆ, ಸಿದ್ದರಾಜು ಸರ್ ಆಲ್ರೆಡಿ 3 ಸಿನಿಮಾ ಮಾಡಿದ್ರು ಪ್ರೊಡ್ಯೂಸರ್ ಆಗಿ. ಸೊ ಯೋಗಿ ಸರ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಹೀರೋ. ಸೊ ಎರಡು ಬಿಗ್, ನಾನು ಹೊಸಬ. ಸೊ ಎರಡು ಬಿಗ್ಗೆಸ್ಟ್ ಪವರ್ ನಿಮಗೆ ಅಂದ್ರೂ ನಿಮಗೆ ತಲೆ ಹಾಕದೇನೆ ಮಧ್ಯದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಎಷ್ಟು ಚೆನ್ನಾಗಿ ಕೊಟ್ರು ನನಗೆ ಅಂದ್ರೆ, ಪ್ರಾಬಲಿ ಒಬ್ಬ ಹೊಸಬ ಫಿಲಂ ಮೇಕರ್ಗೆ ತುಂಬಾ ಅವಶ್ಯಕತೆ ಅದು. ನಿಮ್ಗೆ ನೀವು ಪ್ರೂವ್ ಮಾಡಿದ್ಮೇಲೆ ಬಿಡಿ, ಪ್ರೂವ್ ಮಾಡಿದ್ಮೇಲೆ ದಟ್ ಇಸ್ ಸೆಕೆಂಡ್ರಿ. ಪ್ರೂವ್ ಮಾಡಿದ್ಮೇಲೆ ನೀವು ಸ್ಕ್ರಿಪ್ಟ್ ಹೇಳ್ದೇನೆ ಬೇಕಾದ್ರೆ ಸಿನಿಮಾ ಮಾಡ್ಬೋದು ನೀವು. ಬಟ್ ಪ್ರೂವ್ ಮಾಡೋದಕ್ಕಿಂತ ಮುಂಚೆ ನಿಮ್ ಆಸೆನ ಫಸ್ಟ್ ಟೈಮ್ ನೀವು ಇದೆಯಲ್ಲ, ಅದಕ್ಕೆ ಎಷ್ಟು ಮಟ್ಟಕ್ಕೆ ಸಪೋರ್ಟಿವ್ ಆಗಿತ್ತು ಅಂತಂದ್ರೆ, ನನಗೆ ನಾನು ಈ ಇಂಡಿಪೆಂಡೆಂಟ್ ಡೈರೆಕ್ಷನ್ಗೆ ಅಂತ ಡಿಸಿಷನ್ ತಗೊಂಡ್ಮೇಲೆ ಒಂದು 2 ವರ್ಷ ಆದ್ಮೇಲೆ ಸಿಕ್ಕಿದ ಪ್ರಾಜೆಕ್ಟ್ ಇದು. ಆ 2 ವರ್ಷ ವರ್ತ್ ಅಂತ ಅನಿಸ್ತು ನನಗೆ. ಓಕೆ, ಒಂದ್ 2 ವರ್ಷ ಲೇಟ್ ಆದ್ರೂ ನನ್ನ ಆಸೆ ಏನಿತ್ತು ಆ ಆಸೆನ ನಾನು ಮಾಡಿದೀನಿ, ಆ ತೃಪ್ತಿ ನನಗಿದೆ. ಸೊ ಒಂದು ದಿನಕ್ಕೂ ಶೂಟಿಂಗ್ ಸ್ಪಾಟ್ ಬರೋದು, ಯಾಕೆ ಇಷ್ಟೊಂದು ಶಾರ್ಟ್ ತೆಗಿತಿದ್ದಾರೆ ಅನ್ನೋದು, ಇದ್ಯಾಕೆ ಇದು ಬಡೋದು ಹಂಗ್ ಮಾಡಿ ಅಂತ ಹೇಳೋದು, ಸೊ ಆ ತರದ್ ಇಲ್ವೇ ಇಲ್ಲ. ನಾಟ್ ಇವನ್ ಯೋಗಿ ಸರ್ ಬಂದು ನಿಮ್ಗೆ ಇಲ್ಲ ರೀ ಹಿಂಗ್ ಮಾಡ್ಬೋದಲ್ಲ ಅನ್ನೋದು ಬರ್ಲೇ ಇಲ್ಲ. ಕಂಪ್ಲೀಟ್ಲಿ ನಂಬಿಕೆ ನನ್ನ ಮೇಲೆ ಅವ್ರಿಗೆ. ಸೀನ್ ಟು ಸೀನ್ ನರೇಷನ್ ಫಸ್ಟ್ ಟೈಮ್ ಕೇಳಿದ್ರು ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆ, ಅಲ್ಲಿಗೆ ಲಾಕ್. ಓಕೆ, ಪರ್ಫೆಕ್ಟ್ ಆಗಿದೆ ಇದು, ನೀವು ಮಾಡಿ ಅಂತ ನಂಬಿಕೆ. ಸೊ ಇನ್ನೊಂದು ಏನಾಗುತ್ತೆ ಅಂದ್ರೆ, ಒಬ್ಬ ಆಕ್ಟರ್ ಕೆಲಸ ಬರೀ ಆಕ್ಟಿಂಗ್ ಮಾಡ್ಬೇಕು, ಪ್ರೊಡ್ಯೂಸರ್ ಕೆಲಸ ದುಡ್ಡು ಹಾಕ್ಬೇಕು. ಆದ್ರೆ ಕೆಲವ್ರು ಹೆಂಗ್ ಮಾಡ್ತಾರ ಅಂದ್ರೆ, ಇವಾಗ ನಾನ್ ನೋಡ್ದಂಗೆ ನಮ್ಮ ಇಂಡಸ್ಟ್ರಿ ನಡೀತಾ ಇರೋ ಹಂಗನೆ, ಇವಾಗ ಅವ್ನ್ ಬಿಲ್ಡಪ್ ತಗೋಬೇಕು ಅಂತಾನೆ ಒಂದಷ್ಟು ಡೈಲಾಗ್ಸ್ ಬರ್ಸ್ಕೊಳ್ಳೋದು. ಪ್ರೊಡ್ಯೂಸರ್ ಹೆಂಗೆ ಅಂದ್ರೆ, ನಾನ್ ದುಡ್ಡು ಹಾಕ್ತೇನೆ, ನಾನ್ ಕಮಾಂಡಿಂಗ್ ಆಗಿರ್ಬೇಕು, ನಾನ್ ಹೇಳ್ದಂಗೆ ಕೆಲಸ ಮಾಡ್ಬೇಕು. ಬಟ್ ಅಲ್ಲಿ ಏನ್ ಮರಿತಾ ಇದಾರೆ ಅಂದ್ರೆ, ಒಬ್ಬ ಡೈರೆಕ್ಟರ್ ಆದವನು ಅವನದೊಂದು ವಿಷನ್ ಇರುತ್ತೆ. ಇವಾಗ ಅವ್ರು ಹೇಳಿದ್ರು 2 ವರ್ಷ ನಾನು ಕತೆಗೋಸ್ಕರ ಕಾಯ್ತಾ ಇದ್ದೆ, ಐ ಮೀನ್ ಪ್ರೊಡ್ಯೂಸರ್ಗೋಸ್ಕರ ಕಾಯ್ತಾ ಇದ್ದೆ. ಅದಕ್ಕಿಂತ ಮುಂಚೆ ಎಷ್ಟು ವರ್ಷ ಪ್ರಿಪೇರ್ ಆಗಿರ್ತಾರೆ ಅವರು. ನಾವು ಸೆಂಟ್ರಲ್ ಒಂದ್ಸಲಿ ಕೇಳಿದ ತಕ್ಷಣ ಇದ್ ಹಿಂಗ್ ಮಾಡು ಅನ್ನಕ್ಕೆ ನಾವ್ ಯಾರು ಅಲ್ಲ. ಅವ್ರಿಗೆ ಗೊತ್ತಿರತ್ತೆ ಏನ್ ಮಾಡ್ಬೇಕು ಅನ್ನೋದು. ಇವಾಗ ನಿಮ್ ಕೆಲ್ಸ ನಿಮಗ್ ಗೊತ್ತು, ನಿಮಗ್ ನಾವ್ ಹೇಳ್ಕೊಡಕ್ ಆಗಲ್ಲ. ನಮ್ ಕೆಲ್ಸ ನಮಗ್ ಗೊತ್ತಿರತ್ತೆ. ಆತರ ಇದ್ದಾಗ ನಾವ್ ಇನ್ವಾಲ್ವ್ ಆಗಕ್ ಹೋಗ್ಬಾರ್ದು. ನಮ್ದು ಎಷ್ಟಿದೆ ನಮ್ದಷ್ಟು ಕಾಂಟ್ರಿಬ್ಯೂಷನ್ ಇರ್ಬೇಕಷ್ಟೇ. ಸಜೆಷನ್ಸ್ ಕೊಡಿ ಬೇಡ ಅನ್ನಲ್ಲ, ಬಟ್ ಆರ್ಡರ್ ಮಾಡಕ್ ಹೋಗ್ಬಾರ್ದು. ಇನ್ನೊಂದು ಖುಷಿ ಏನಾಗುತ್ತೆ ಅಂತ ನೋಡಿ, ದುನಿಯಾ ಸೂರ್ಯ ಅವ್ರಿಗೆ ಫಸ್ಟ್ ಡೈರೆಕ್ಟರ್ ಅವರು, ನೆಕ್ಸ್ಟ್ ಯಕ್ಷ ರಮೇಶ್ ಅವ್ರ ಫಸ್ಟ್ ಡೈರೆಕ್ಷನ್, ಅದು ಸಿದ್ಲಿಂಗುಲಿ ವಿಜಯ್ ಪ್ರಸಾದ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್, ಭಾಗ್ಯರಾಜ್ ನಾನ್ ಫಸ್ಟ್ ಟೈಮ್ ಡೈರೆಕ್ಷನ್. ಸೊ ಈ ಬ್ಯಾನರ್ ಏನಿದೆಯಲ್ಲ, ಹೊಸೊಬ್ಬರಿಗೆ ನಿಮಗೆ ಅವಕಾಶ ಕೊಡುವಂತ ಒಂದು ಆಪರ್ಚುನಿಟಿ ಈ ಬ್ಯಾನರ್ ಅಲ್ಲಿ ಪ್ರಾಬಬ್ಲಿ ನಾನ್ ನೋಡಿರಂಗೆ ಇದೊಂದೇ ಬ್ಯಾನರ್ ಅಲ್ಲಿ ನಿಮ್ಗೆ ಹೊಸೊಬ್ಬರಿಗೆ ಇನ್ನು ಏನು ಪ್ರೂವೇ ಮಾಡಿಲ್ಲ ಅಂತವ್ರು ಕರೆದು ಒಂದು ಆಪರ್ಚುನಿಟಿ ವಿತ್ ಕ್ರಿಯೇಟಿವ್ ಫ್ರೀಡಮ್. ಸೊ ಇನ್ನೇನ್ ಬೇಕು ನಿಮ್ಗೆ, ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ ಸರ್? ಪ್ರತಿಭೆ ಇದ್ದಲ್ಲಿ ಅವಕಾಶಗಳು ಕೂಡ ಖಂಡಿತ ಇದ್ದೇ ಇರುತ್ತೆ ಅಂತ ಹೇಳಿ ಹೇಳ್ಬಹುದಲ್ವಾ ಯೋಗಿ ಅವರೇ? ಇನ್ನೊಂದು ಏನಾದ್ರೆ, ಇವಾಗ ನಮ್ಮಲ್ಲಿ ತುಂಬಾ ಟ್ಯಾಲೆಂಟೆಡ್ ಜನ ಇದಾರೆ. ಇವಾಗ ನನ್ನೇ ತಗೊಳ್ಳಿ, ನನ್ಕಿನ್ನ ತುಂಬಾ ಚೆನ್ನಾಗಿರೋಂತವನು, ತುಂಬಾ ಚೆನ್ನಾಗಿ ಆಕ್ಟ್ ಮಾಡೋನು ಇದಾರೆ ಆಚೆ. ಪಾಪ ಅವ್ರಿಗೆ ಅವಕಾಶ ಸಿಗಲ್ಲ. ಆಮೇಲೆ ಡೈರೆಕ್ಷನ್ ಮಾಡೋರ್ಗು ಅಷ್ಟೇನೆ, ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಪ್ಯಾಷನ್ ಇರುತ್ತಲ್ಲ, ಅಂತವ್ರನ್ನ ಹುಡುಕಿ ಕೆಲಸ ಕೊಡೋಂತ ನಮ್ಗೆ ಖುಷಿ ಆಗತ್ತೆ. ಅಂಡ್ ನಮ್ ಬ್ಯಾನರ್ ಇಂದ ಒಬ್ಬ ಲಾಂಚ್ ಆದ್ರು ಅಂದ್ರೆ ನಮಗೂ ಖುಷಿ ಆಗುತ್ತೆ. ನಾನ್ ಮಾಡಿರೋಂತ ಸಿನಿಮಾಲು ಅಷ್ಟೇ ಆಲ್ಮೋಸ್ಟ್ ಎಲ್ಲ ಹೊಸಬ್ರೇನೆ ಡೈರೆಕ್ಟರ್ಸ್. ಅರ್ಜುನ್ಗೆ ಫಸ್ಟ್ ನಾವೇ ಮಾಡಿದ್ದು, ಸಂತು ಅಲೆಮಾರಿ ಸಂತು, ಆಮೇಲೆ ನವೀನ್ ಅಂತ ಸಾಕಷ್ಟು ಜನ ಇದಾರೆ, ಎಲ್ಲ ಹೊಸಬ್ರಿಗೆ. ನನ್ಗೆ ಖುಷಿ ಆಗತ್ತೆ. ನಾನ್ ಇಂಡಸ್ಟ್ರಿಗೆ ಬಂದಾಗ ಸ್ಟ್ರಗಲ್ ಅಂತ ಏನು ಇರ್ಲಿಲ್ಲ ನನ್ಗೆ. ಅಪ್ಪ ಇಂಟ್ರೊಡ್ಯೂಸ್ ಮಾಡಿದ್ರು, ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು 100 days ಆಗ್ತಾ ಹೋಯ್ತು. ಇವಾಗ ಸ್ಟ್ರಗ್ಲಿಂಗ್ ಪೀರಿಯಡ್ ನನಗೆ. ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ಜನ ಹೆಂಗಿರ್ತಾರೆ, ಎಷ್ಟು ನಿಮ್ಮ ಒಂದು ಸ್ಟಾರ್ ವ್ಯಾಲ್ಯೂ ಅನ್ನೋದೇನಿರುತ್ತೆ. ಇವಾಗ ನೀವ್ 2 ಸಿನಿಮಾ ಹಿಟ್ ಆದ್ರೆ ಯಾವ ರೀತಿ ಜನ ಇರ್ತಾರೆ ನಿಮ್ ಜೊತೆ, ಅಥವಾ 2 ಸಿನಿಮಾ ಹಂಗೆ ಬಿದ್ರೆ ಯಾವ ರೀತಿ ಇರ್ತಾರೆ ಜನ, ಅದೆಲ್ಲ ನೋಡ್ತಾ ಏನ್ ಅನ್ಸುತ್ತೆ. ಇವಾಗ ಇನ್ನೊಂದು ಅನ್ಸುತ್ತೆ, ಹೊಸಬ್ರನ್ನ
ನಾವು ಅವಕಾಶ ಕೊಡಬೇಕು. ಖಂಡಿತವಾಗ್ಲೂ ಕೂಡ ಇದು ಒಂದು ಒಳ್ಳೆ ಮಾತು ಅಂತ ಹೇಳ್ಬೋದು. ಇನ್ನು ಭಾಗ್ಯರಾಜು ಚಿತ್ರದ ಬಗ್ಗೆ ಮಾತನಾಡುವಂತದ್ದು ಸಾಕಷ್ಟು ವಿಷಯಗಳಿದೆ. ಹಾಗೆ ಸಂಕ್ರಾಂತಿ ಸಂಭ್ರಮವನ್ನ ನಾವು ಪಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಭಾಗ್ಯವನ್ನ ಅವರಿಂದ ಸಾಲವಾಗಿ ಪಡ್ಕೊಳ್ಳೋಣ. ಬಟ್ ಆಫ್ಟರ್ ಅ ವೆರಿ ಶಾರ್ಟ್ ಬ್ರೇಕ್. ಗ್ರಾಹಕರಿಗೆ ಹಿತೈಷಿಗಳಿಗೆ ಸದರನ್ ಟ್ರಾವೆಲ್ಸ್ ಬೃಂದದವರ ಸಂಕ್ರಾಂತಿ ಶುಭಾಶಯಗಳು. ಸದರನ್ ಟ್ರಾವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ನಿಮ್ಮ ಸುಖಕರವಾದ ಶುಭ ಪ್ರಯಾಣಕ್ಕೆ ಶ್ರೀಕಾರ. ಕಾಂಟ್ಯಾಕ್ಟ್ 93799232